ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲಾಗಿ ಏನಾದರೂ ಮಾಡೋಣ ಅನಿಸ್ತು. ಅದಕ್ಕೆ ಚಿಕನ್ ದಮ್ ಬಿರಿಯಾನಿ ಮಾಡೋಣ ಅನಿಸ್ತು. ಇದು ಸ್ವಲ್ಪ ಲಾಂಗ್ ಪ್ರೋಸೆಸ್ಸೇ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲು 2 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟು ಆ ಎಣ್ಣೆಲಿ ಇದನ್ನು ಡೀಪ್ ಫ್ರೈ ಮಾಡಬೇಕು. ಯಾವ ರೀತಿ ಅಂದರೆ ಫುಲ್ಲು ಬ್ರೌನ್ ಕಲರ್ ಆಗಬೇಕು, ಮುಟ್ಟಿದ್ರೆ ಫುಲ್ಲು ಚೂರು ಚೂರು ಆಗಬೇಕು, ಆ ರೀತಿ ಫ್ರೈ ಮಾಡಬೇಕು. ಅದಾದಮೇಲೆ ಲಾಂಗ್ ಪ್ರೊಸೆಸ್ ಆಗಿರೋದ್ರಿಂದ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಅರ್ಧ ಕೆಜಿ ಚಿಕನ್ನ ತಗೊಂಡಿದ್ದೀನಿ. ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಆವಾಗಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಂಥ ಆನಿಯನ್ಸು, ಅರಿಶಿನ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಇಲ್ಲ ಅಂದರೂ ಒಂದು 1/2 ಅವರ್ ಆದರೂ ಇಡಬೇಕು. ಮ್ಯಾರಿನೇಟ್ ಮಾಡಿ ಒಂದು 1/2 ಅವರ್ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅಂತ ಅಷ್ಟೇ. ನಾನಿವಾಗ ಇದನ್ನು 1/2 ಅವರ್ ಸೈಡಲ್ಲಿ ಇಡ್ತೀನಿ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಟ್ಟು. ಮತ್ತು ಫ್ರೈ ಮಾಡೋಕ್ಕೆ ಮಸಾಲೆ ಬೇಕು. ಅದಕ್ಕೋಸ್ಕರ 1 ಈರುಳ್ಳಿ, 2 ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ, 2 ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗನ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ದಮ್ ಬಿರಿಯಾನಿ ಆಗಿರೋದ್ರಿಂದ ರೈಸ್ನ ಸೆಪ್ರೇಟಾಗಿ ಮಾಡಬೇಕು. ಸೊ ಅದಕ್ಕೆ ನಾನಿಲ್ಲಿ 1 ಗ್ಲಾಸ್ ರೈಸ್ನ ತಗೊಂಡಿದ್ದೀನಿ. ಅದಕ್ಕೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಆ ನೀರಿಗೆ ಚಕ್ಕೆ ಲವಂಗ, ಸ್ವಲ್ಪ ತುಪ್ಪ, ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ತೊಳೆದಿರೋಂಥ ರೈಸ್ನ ಹಾಕ್ಕೋಬೇಕು. ಸೊ ಸೈಡಲ್ಲಿ ಅದನ್ನ ಮೀಡಿಯಮ್ ಫ್ಲೇಮಲ್ಲೇ ಬೇಯಕ್ಕೆ ಬಿಡಬೇಕು. ಬೇಯಕ್ಕೆ ಬಿಟ್ಟು ಇವಾಗ ಚಿಕನ್ನ ಫ್ರೈ ಮಾಡಬೇಕು. ಅದಕ್ಕೋಸ್ಕರ 2 ಮೆಣಸಿನ್ಕಾಯಿ, 1 ಈರುಳ್ಳಿ ಮತ್ತು 2 ಟೊಮೊಟೊನ ಚಿಕ್ಕದಾಗಿ ಹಚ್ಚಬೇಕು. ಫುಲ್ಲು ಸಣ್ಣದಾಗಿ ಹಚ್ಚಬೇಕು. ಏನಕ್ಕೆ ಅಂದರೆ ಫ್ರೈ ಮಾಡಬೇಕು, ಅದಕ್ಕೋಸ್ಕರ. ಸೊ ಫ್ರೈ ಮಾಡೋಕ್ಕೆ ಯಾವಾಗಲೂ ಅಗಲ ಪಾತ್ರೆ ಇಟ್ಕೋಬೇಕು. ಸೊ ಅದಕ್ಕೆ ಆವಾಗಲೇ ಈರುಳ್ಳಿ ಹುರಿದಿದ್ವಲ್ಲ, ಅದೇ ಎಣ್ಣೆಗೆ ಸ್ವಲ್ಪ ಚಕ್ಕೆ, ಲವಂಗ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಹಾಗೆ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಎಲ್ಲ ಹಾಕಿ ಫ್ರೈ ಮಾಡಬೇಕು. ಮತ್ತು ಮಸಾಲೆ ಇದ್ವಲ್ಲ, ಮಸಾಲೆನೂ ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಹುರಿದ್ಬಿಟ್ಟು ಸ್ವಲ್ಪ ಉಪ್ಪು, ಮಸಾಲೆ ಐಟಮ್ಸ್, ಚಿಕನ್ ಮಸಾಲ ಹಾಗೂ ಗರಂ ಮಸಾಲೆ ಹಾಗೂ ಬಿರಿಯಾನಿ ಪೌಡರ್ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಬೇಕು ಬೇಯಕ್ಕೆ ಬಿಟ್ಟು. ಅದಾದಮೇಲೆ ಇಲ್ಲಿ ಬೇಯಿಸ್ತಿದ್ವಲ್ಲ, ಅನ್ನ ಕೂಡ ಪೂರ್ತಿ ಬೇಯಿಸಬಾರ್ದು, 80% ಅಷ್ಟೇ ಬೇಯಿಸಬೇಕು. ಚಿಕನ್ನು ಅಷ್ಟೇ 90%, ಅನ್ನ 80% ಅಷ್ಟೇ ಬೇಯಿಸಬೇಕು. ಇವಾಗ ಅನ್ನ ಬೆಂದಿದೆ ನೋಡಿ 80%. ನಾನು ಬಸ್ಕೋತಾ ಇದ್ದೀನಿ. ಬಸಿದ್ಮೇಲೆ ನೀಟಾಗಿ ಅದನ್ನು ಹರಡಿ ಇಡಬೇಕು. ಆರೋಕ್ಕೆ ಅನ್ನನ ನೀಟಾಗಿ ಹರಡಬೇಕು, ಯಾಕೆಂದರೆ ಅದು ಫುಲ್ ನೀರೆಲ್ಲ ಹೋಗ್ಬೇಕು, ಅದಕ್ಕೋಸ್ಕರ. ಇವಾಗ ಚಿಕನು ರೆಡಿಯಾಗಿದೆ. ಅನ್ನನ ಈ ರೀತಿ ಒಂದೊಂದು ಲೇಯರ್ ಹಾಕಿ ಸ್ವಲ್ಪ ಕೇಸರಿನ ಕಲಸಿ ಮೇಲ್ಗಡೆ ಹಾಕಿ ಆವಾಗಲೇ ಹುರ್ಕೊಂಡಿದ್ದಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ನೀಟಾಗಿ ಮೇಲ್ಗಡೆ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿಬಿಟ್ಟು ಯಾವುದೇ ರೀತಿ ಗ್ಯಾಪ್ ಇರಬಾರ್ದು. ಆ ಥರ ಪ್ಲೇಟ್ನ ಮುಚ್ಚಿ ಮೇಲ್ಗಡೆ ಏನಾದರೂ ಭಾರವಾಗಿರೋದು ಅಥವಾ ಬಿಸಿನೀರನ್ನು ಏನಾದರೂ ಇಟ್ಟು ಫುಲ್ಲು ಲೋ ಫ್ಲೇಮಲ್ಲಿ 20 ಮಿನಿಟ್ಸ್ ಬಿಡಬೇಕು. ಅದಾದಮೇಲೆ 5 ಮಿನಿಟ್ಸ್ ಆದಮೇಲೆ ಹಾಗೆ ಬಿಟ್ಟು ಓಪನ್ ಮಾಡಬೇಕು. ನೋಡಿ ನಾನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬಂದಿದೆ ಅಂತ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಡ್ರೀಮ್ ಮೇಕರ್ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.